ಚಿನ್ನ ಬೆಳ್ಳಿ ಪ್ರಿಯರಿಗೆ ಯುಗಾದಿಯ ಬಂಪರ್ ಉಡುಗೊರೆ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ದಿನ ಚಿನ್ನದ ಬೆಲೆ 10,000 ರೂಪಾಯಿ ಡೌನ್ ಆಗಿದೆ. ನೆನ್ನೆ 1.62 ಲಕ್ಷ ಆಯಿತು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ. ಇವತ್ತು 1.52 ಲಕ್ಷಕ್ಕೆ ಇಳಿದಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ ಒಂದೇ ದಿನ ಭರ್ಜರಿ ಇಳಿಮುಖವಾಗಿರುವಂಥದ್ದು. ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ. ಚಿನ್ನದ ಮೇಲೆ ಮಾತ್ರ ಹೆಚ್ಚಳ, ಬೆಳ್ಳಿ ಬೆಲೆಯಲ್ಲಿ ನೋ ಚೇಂಜ್. ಬೆಳ್ಳಿ ಎಷ್ಟಿದೆಯೋ ಅಷ್ಟೇ ಇದೆ. ಸೊ ಕೆಜಿ ಬೆಳ್ಳಿ ಬೆಲೆ 2.36 ಲಕ್ಷ ರೂಪಾಯಿಗೆ ಸ್ಥಿರವಾಗಿದೆ. ಹೂಡಿಕೆದಾರರಿಗೆ ಬಿಗ್ ಶಾಕ್ ಕೊಡ್ತಾ ಇರುವಂತಹ ಚಿನ್ನ ಬೆಳ್ಳಿ. ಹೂಡಿಕೆದಾರರಿಗೆ ಎಲ್ಲೋ ಒಂದ್ ಕಡೆ ಟೆನ್ಷನ್. ಹೀಗೆ ಚಿನ್ನದ ರೇಟ್ ಕಮ್ಮಿ ಆದರೆ ಸಮಸ್ಯೆ ಆಗುತ್ತೆ. ಬಟ್ ಗ್ರಾಹಕರಿಗೆ ಗುಡ್ ನ್ಯೂಸ್. ಹಬ್ಬ ಕೂಡ. ಸೊ ಪರ್ಚೇಸ್ ಮಾಡಬೇಕು ಅನ್ಕೊಂಡವರೆಲ್ಲ ಆರಾಮಾಗಿ 10,000 ಇಳಿಮುಖವನ್ನ ಕಂಡಿರುವಂಥದ್ದು ಚಿನ್ನ. ಅಂದರೆ ಎಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಆಫರ್ಸ್ಗಳಿರುತ್ತೆ, ಮತ್ತು ಹೂಡಿಕೆ ಕೂಡ ಅಂದರೆ ಸರ್ಟೈನ್ ಅಮೌಂಟನ್ನು ನಾವು ಆ ಚಿನ್ನದ ಬೆಲೆ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಅಮೌಂಟನ್ನು ನಾವೇನಾದರೂ ಹೂಡಿಕೆ ಮಾಡ್ತಾ ಇದ್ರೆ ಅಲ್ಲಿ, ಸೊ ಅದೇ ಈ ಚಿನ್ನದ ರೇಟ್ ಏನಿರುತ್ತೆ ಇವತ್ತಿಂದು ನಾವು ಕೊಟ್ಟಿರೋ ಅಮೌಂಟ್ಗೆ ಅಷ್ಟು ಚಿನ್ನ ಎತ್ತಿಡ್ತಾರೆ. ಸೊ ಈ ರೀತಿಯಾದಂತಹ ಸ್ಕೀಮ್ಸು ಪ್ಲಾನಿಂಗ್ಸು ಏನಾದರೂ ಮಾಡ್ಕೊಂಡಿದ್ರೆ ಗ್ರಾಹಕರು, ಸೊ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಇವತ್ತಿನ ಒಂದು ಚಿನ್ನದ ಬೆಲೆ ಇಳಿಮುಖವನ್ನು ಕಂಡಿರುವಂಥದ್ದು. ಬಟ್ ಬೆಳ್ಳಿ ಬೆಲೆ ಎಷ್ಟಿದೆಯೋ ಅಷ್ಟೇ ಇದೆ. 2.36 ಲಕ್ಷ ರೂಪಾಯಿಗೆ ಸ್ಥಿರವಾಗಿದೆ. ಹೂಡಿಕೆದಾರರಿಗೆ ಒಂದು ರೀತಿಯಾಗಿ ಸಮಸ್ಯೆ, ದೊಡ್ಡ ತಲೆನೋವು. ಬಟ್ ಗ್ರಾಹಕರಿಗೆ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಇದು. ಚಿನ್ನ ಬೆಳ್ಳಿ ಪ್ರಿಯರಿಗೆ ಯುಗಾದಿಯ ಬಂಪರ್. ಖರೀದಿ ಮಾಡೋ ಪ್ಲಾನಿಂಗ್ಸ್ ಏನಾದರೂ ಇದ್ರೆ ಆರಾಮಾಗಿ ಮಾಡ್ಬೋದು. ಒಂದೇ ದಿನ ಚಿನ್ನದ ರೇಟ್ ಕುಸಿದಿರುವಂಥದ್ದು. ಇನ್ ಕೇಸ್ ಖರೀದಿ ಮಾಡೋಷ್ಟು ಇಲ್ಲ ಸೇವಿಂಗ್ಸ್ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟನ್ನ ಈಗ ಚಿನ್ನದ ಅಂಗಡಿಯಲ್ಲಿ ಅಲ್ಲೆಲ್ಲ ಇವಾಗ ಪ್ಲಾನಿಂಗ್ಸನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಸರ್ಟೈನ್ ಅಟ್ ಎ ಟೈಮಲ್ಲಿ ಅಷ್ಟೊಂದು ಚಿನ್ನವನ್ನು ಖರೀದಿ ಮಾಡೋಕ್ಕಾಗಲ್ಲ. ಇವಾಗ ಒಂದು ನೆಕ್ಲೆಸೋ, ಒಂದು ಹಾರನೋ, ಒಂದು ಜುಂಕಿ ಓಲೆನೋ ಏನೋ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಕೂಡಿಟ್ಬಿಟ್ಟು, ಅಂದರೆ ಇವತ್ತಿನ ರೇಟ್ಗೆ ನಾವು ಎಷ್ಟು ಅಮೌಂಟನ್ನು ಕೊಡ್ತೀವಿ ಅಷ್ಟೇ ರೇಟ್ಗೆ ಅಷ್ಟು ಚಿನ್ನವನ್ನು ಎತ್ತಿಡ್ತಾರೆ, ಎಷ್ಟು ಬೆಲೆ ಇರುತ್ತಲ್ವಾ. ಸೊ ಆ ಥರ ಏನಾದರೂ ಪ್ಲ್ಯಾನಿಂಗ್ಸು, ಆಫರ್ಸು, ಸ್ಕೀಮ್ಸು ಏನಾದರೂ ಇದ್ದರೆ ನೀವಲ್ಲಿ ಏನಾದರೂ ಪೇ ಮಾಡ್ತಾ ಇದ್ರೆ ಇಷ್ಟು ಚಿನ್ನ ಎತ್ತಿಡ್ಕೋಬೋದು ನೀವು ಇವತ್ತಿನ ರೇಟ್ಗೆ. ಚಿನ್ನದ ಬೆಲೆ ಕಮ್ಮಿ ಇದೆಯಲ್ವಾ, ಸೊ ಈ ಥರ ಮಾಡೋದ್ರಿಂದ ಯೂಸ್ಫುಲ್ ಆಗುತ್ತೆ. ಅಂದರೆ ಚಿನ್ನದ ರೇಟ್ ಯಾವಾಗ ಕಮ್ಮಿ ಆಗಿರುತ್ತೆ, ಸೊ ನಾವು ಆವಾಗ ಅಮೌಂಟನ್ನು ಕೊಟ್ಟು ನಮ್ಮ ಲಾಕರ್ಗೆ ಇಷ್ಟು ಚಿನ್ನ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡ್ರೆ, ಸೊ ಬೇರೆ ಸಮಯದಲ್ಲಿ ಮತ್ತೆ ದುಡ್ಡಿದ್ದಂತಹ ಸಮಯದಲ್ಲಿ ಅಥವಾ ಚಿನ್ನದ ರೇಟ್ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಮತ್ತೆ ಎತ್ತಿಡ್ಕೊಂಡು ಅದೇನು ನಮಗೆ ಅದು ಕೂಡಿಟ್ಬಿಟ್ಟು ಫೈನಲ್ ಆಗಿ ಮಾಡಿಸುವಂಥದ್ದು. ಸೊ ಅಟ್ ಎ ಟೈಮಲ್ಲಿ ಹಾರ, ನೆಕ್ಲೆಸ್ ಮಾಡಿಸ್ದಕ್ಕಾಗದೇ ಇರುವಂತಹ ಸಮಯದಲ್ಲಿ ಈ ರೀತಿಯಾಗಿ ಚಿನ್ನದ ಬೆಲೆ ಯಾವಾಗ ಕಮ್ಮಿ ಆಗಿರುತ್ತೆ, ಸೊ ಆವಾಗ ಇನ್ವೆಸ್ಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರೆ ಬಿಗ್ ಅಮೌಂಟ್, ಬಿಗ್ ಅಂದರೆ ಅಷ್ಟು 10 ಗ್ರಾಮ್ ಆಗಿರ್ಬೋದು, 20 ಗ್ರಾಮ್ ಆಗಿರ್ಬೋದು, ಕೂಡಿಟ್ಟು ಫೈನಲೈಸ್ ಆಗಿ ಅದಾದ ನಂತರ ಈಸಿಯಾಗಿ ಮಾಡಿಸ್ಕೊಬೋದು. ಅಂದರೆ ಹೊರೆ ಆಗೋದಿಲ್ಲ. ಚಿನ್ನದ ಬೆಲೆ ಕಮ್ಮಿ ಆದಂತಹ ಸಂದರ್ಭದಲ್ಲಿ ನಾವು ಹಣವನ್ನು ಕೊಟ್ಟು ಚಿನ್ನವನ್ನು ಎತ್ತಿಡ್ಸ್ಕೊಂಡ್ರೆ ಹೊರೆ ಆಗೋದಿಲ್ಲ. ಸೊ ಈ ರೀತಿಯಾದಂಥ ಸ್ಕೀಮ್ಸ್ ಸಾಕಷ್ಟು ಚಿನ್ನದ ಅಂಗಡಿಯಲ್ಲಿ ಇವಾಗ ಬರ್ತಾ ಇದೆ. ಬಿಕಾಸ್ ಯಾರು ಕೂಡ ಬಂಗಾರದ ರೇಟ್ ಜಾಸ್ತಿ ಆದಾಗ ಹಿಂದೇಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈ ಬೆಳ್ಳಿ ನೆಕ್ಲೇಸಸ್ಸು, ಬೆಳ್ಳಿ ಇಯರಿಂಗ್ಸನ್ನೇ ಪ್ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಬಂಗಾರದ ನೀರು ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಸೊ ಆ ರೀತಿಯಾಗಿ ಖರೀದಿ ಮಾಡೋದಕ್ಕೆ ಆರಂಭ ಮಾಡಿದ್ರು ಅದನ್ನು. ಸೊ ಅದು ಕೂಡ ರಿಲೇಟೆಡ್ ಟು ಬಂಗಾರದ ಹೊಳಪೆ ಇರುತ್ತೆ. ಸೊ ಅವಾಗ ಆ ಸ್ಕೀಮ್ ಅಂದರೆ ಅಂಗಡಿಯವರು, ಮಾಲೀಕರು ಈ ಒಂದು ಸ್ಕೀಮನ್ನು ಪರಿಚಯ ಮಾಡ್ತಾ ಇದ್ದಾರೆ. ಬೆಲೆ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡಿ ಆ ಹಣ ನಾವು ಎಷ್ಟು 10,000 ಕೊಡ್ತೀವೋ, 20,000 ಕೊಡ್ತೀವೋ, 1 ಲಕ್ಷ ಕೊಡ್ತೀವೋ, ಆ ಹಣಕ್ಕೆ ಈಕ್ವಲ್ ಆಗಿ ಎಷ್ಟು ಚಿನ್ನ ಬರುತ್ತೆ ಅಷ್ಟು ಚಿನ್ನ ನಮ್ಮ ಅಕೌಂಟ್ಗೆ ಹೋಗುವಂಥದ್ದು.